ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. ತುಲಾ ರಾಶಿ 2026 ಜೂನ್ ತಿಂಗಳಿನಲ್ಲಿ ಈ ಗುರುಗ್ರಹ ಬದಲಾವಣೆ ಆಗ್ತಿರೋದ್ರಿಂದ ತುಂಬಾ ಜನ ಸರ್ ಈ ಕೇವಲ ಗುರುಗ್ರಹವನ್ನ ಕನ್ಸಿಡರ್ ಮಾಡೋದು ಬೇಡ. ನಿಮ್ಮ ರಾಶಿ ಯಾವುದು, ಲಗ್ನ ಯಾವುದು, ನಿಮ್ಮ ದಶೆ ಯಾವುದು, ಹಸ್ತರೇಖೆಗಳಲ್ಲಿ ಗುರುಗ್ರಹ ಹೇಗಿದೆ, ಇದನ್ನೆಲ್ಲ ನೋಡ್ಕೊಂಡು ನಾಡಿ ಜ್ಯೋತಿಷದ ಪ್ರಕಾರ ಗುರು ನಿಮ್ಗೆ ಟ್ರಾನ್ಸಿಟ್ ಆಗ್ತಿರೋ ವಯಸ್ಸು ಯಾವುದು. ನೀವು 24ನೇ ವಯಸ್ಸ, ನಿಮ್ದು ಸೆಕೆಂಡ್ ರೌಂಡ್, 30ನೇ ವರ್ಷ 3ನೇ ರೌಂಡ್. ಈ ತರ ಒಂದೊಂದು ಸರ್ಕಲ್ ಆಗಿ ಗುರುಗ್ರಹ ಬರುವಾಗ ಒಂದೊಂದು ಘಟನೆಗಳನ್ನ ಕೊಡ್ತಾ ಹೋಗ್ತಾನೆ. ಇದು ನಾಡಿ ಜ್ಯೋತಿಷ. ಇದನ್ನ ಭೃಗು ನಂದಿನಿ ನಾಡಿ ಇರ್ಬೋದು, ಅಗಸ್ತ್ಯ ನಾಡಿ ಇರ್ಬೋದು, ಈಶ್ವರ ನಾಡಿ ಇರೋ ಹಲವಾರು ತರದ ನಾಡಿ ಗ್ರಂಥಗಳಿದೆ. ಈ ಗ್ರಂಥಗಳಲ್ಲಿ ಏನೇನು ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಫಲವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಈ ತುಲಾ ರಾಶಿಯವರಿಗೆ ಗುರುಗ್ರಹ ಬಂದು ದಶಮ ಭಾವದಲ್ಲಿರೋದ್ರಿಂದ ನನ್ನ ಪ್ರಕಾರ ಆ ಕರಿಯರ್ ಅಲ್ಲಿ ಒಳ್ಳೆ ಬದಲಾವಣೆಗಳು ಖಂಡಿತ ಇದೆ. ಹೊಸ ಜಾಬ್ ಸಿಗ್ಬೋದು, ಜಾಬ್ ಅಲ್ಲಿ ಪ್ರಮೋಟ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಫೈನಾನ್ಷಿಯಲ್ ಫ್ಲೋ ಚೆನ್ನಾಗುತ್ತೆ, ಬಟ್ ಕಡಿಮೆ ಪರ್ಸೆಂಟೇಜ್. ಈ ಲಗ್ನಕ್ಕೆ, ಈ ರಾಶಿಗೆ ಗುರುಗ್ರಹ ಯೋಗಕಾರಕನಲ್ಲ. ಹಾಗಾಗಿ ಕರಿಯರ್ ಅಲ್ಲಿ ಸಮಸ್ಯೆ, ಟೆನ್ಷನ್ಸು, ನಿಮ್ ಬಗ್ಗೆ ಅಪವಾದಗಳು ಬರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ನೀವೇನು ತಪ್ಪೇ ಮಾಡಿರಲ್ಲ, ನಿಮ್ಮ ಮೇಲೆ ಅಪವಾದಗಳು ಬರುತ್ತೆ. ಕೊಲೀಗ್ ಆಗಿದ್ದಂತವ್ರು ಚೆನ್ನಾಗೇ ಇರ್ತಾರೆ, ನಿಮ್ಗೆಲ್ಲ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ಹೊಂದ್ಕೊಂಡಿರ್ತೀರ, ಇಷ್ಟು ದಿನ ಇದ್ದಕ್ಕಿದ್ದಂಗೆ ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಈ ತರ ನಾನಾ ತರದ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಎಗೇನ್ ಇದು ಎರಡನೇ ಮನೆ ಗಮನಿಸೋದ್ರಿಂದ ಫೈನಾನ್ಷಿಯಲ್ ಆಗಿ ನೀವು ಮತ್ತೆ ಸಾಲದ ಹೊರೆ ಜಾಸ್ತಿ ಆಗ್ಬೋದು, ಹೆಚ್ಚು ಸಾಲ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ನಿಮ್ಗೆ ಏನಾದ್ರೂ ಗುರುದೇಶ ನಡೀತಿದ್ದು, ನೀವು ತುಲಾ ರಾಶಿಯು ತುಲಾ ಲಗ್ನವಾಗಿದ್ರೆ ಎಗೇನ್ ಬರ್ದಿಟ್ಕೊಳ್ಳಿ, ಸಾಲದ ಬಾಧೆ ಹೆಚ್ಚಾಗುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ಸಾಲ ಬೆಳೀತಾ ಹೋಗುತ್ತೆ. ಡಿಸ್ಪ್ಯೂಟ್ಗಳು ಗೌರ್ಮೆಂಟ್ ಇಂದ, ಹತ್ತಿರದವರಿಂದ, ಕುಟುಂಬದವರಿಂದ ನಿಮಗೆ ಡಿಸ್ಪ್ಯೂಟ್ಗಳು, ಕಿರಿಕಿರಿಗಳಾಗ್ತಾ ಹೋಗುತ್ತೆ. ಮನಸ್ಸಿಗೆ ನೋವಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಈ ತುಲಾ ರಾಶಿ. ಮೀನರಾಶಿ ನೋಡ್ತಾ ಇದೆ, ಹೇಗೇನ್ ಷಷ್ಠ ಭಾವ, ಅಲ್ಲೂ ಡಿಸ್ಪ್ಯೂಟ್ಸು, ಕಿರಿಕಿರಿಗಳು. ಹೇಗೇನ್ ಇದು ನಿಮಗೆ ಎರಡನೇ ಮನೆ ನೋಡುತ್ತೆ, ಸಾಲಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇಷ್ಟೆಲ್ಲಾ ವಿಚಾರಗಳನ್ನ ನಾವು ತುಲಾ ರಾಶಿ ನೆಗೆಟಿವ್ ಆಗಿ ನೋಡ್ಬೇಕಾಗತ್ತೆ. ಬಟ್ ಒಂದು ಲೆಕ್ಕದಲ್ಲಿ ಕರಿಯರ್ ಅಲ್ಲಿ ಬಹಳ ಪಾಸಿಟಿವ್ ಆಗಿರುವಂತ ಚೇಂಜಸ್ ಇದೆ ತುಲಾ ರಾಶಿಯವರಿಗೆ. ಆಮೇಲೆ
ಗುರುಗ್ರಹ ಬಂದು ಪುನಃ ರೆಟ್ರೋಗ್ರೇಡ್ ಆಗುವಂಥದ್ದು ಮತ್ತೆ ನಕ್ಷತ್ರಗಳು ಬದಲಾವಣೆ ಮಾಡ್ತಿದ್ದಂಗೆ, ದಶೆಯಲ್ಲಿ ಬದಲಾವಣೆ ಆಗ್ತಿದ್ದಂಗೆ ಈ ಟೆನ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮಗೆ ರಿಸಲ್ಟ್ ಸಿಗ್ತಾ ಇದೆ. ಯಾವ ಗ್ರಹದ ತಪ್ಪಲ್ಲ. ಗ್ರಹಗಳನ್ನ ಹಣೆ ಬರವನ್ನ ಚೇಂಜ್ ಮಾಡಕ್ ಆಗಲ್ಲ, ಬಟ್ ಅದು ಕೊಡುವಂತಹ ಪ್ರತಿಕ್ರಿಯೆಯನ್ನು ಚೇಂಜ್ ಮಾಡ್ಕೋಬಹುದು. ದುಃಖವನ್ನು ನಾವು ಕಮ್ಮಿ ಮಾಡ್ಕೋಬಹುದು ನಮ್ಮ ಆಲೋಚನೆಗಳಿಂದ. ನಿಮ್ಮ ಲಿಮಿಟೇಷನ್ ನೀವು ತಿಳ್ಕೋಬಹುದು. ಇದನ್ನ ಮಾಡ್ಬೇಕಾಗತ್ತೆ ತುಲಾರಾಶಿಯವರು. ಅದ್ ಬಿಟ್ಟು ನಾನು ಪೂಜೆ ಮಾಡಿದ ತಕ್ಷಣ, ಹೋಮ ಮಾಡಿದ ತಕ್ಷಣ ಸರಿ ಆಗುತ್ತೆ, ನಾನು ಹಣೆ ಬರೋ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಯಾವ ಕಾರಣಕ್ಕೂ ಕೈ ಹಾಕ್ಬೇಡಿ. ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು, ಡೆಡಿಕೇಟ್ ಆಗಬೇಕು, ಕರ್ಮವನ್ನು ಒಪ್ಕೋಬೇಕು. ಭಗವಂತನ ಅನುಗ್ರಹದಿಂದ ಕರ್ಮದಲ್ಲಿ ಆಲ್ಟ್ರೇಷನ್ ಆಗತ್ತೆ. ಅದಕ್ಕೆ ನಿಷ್ಠೆ ಬೇಕಾಗತ್ತೆ. ಅಹಂಕಾರದಿಂದ ಅದು ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಆಲೋಚನೆಯಿಂದ, ಮೆಡಿಟೇಷನ್ ಇಂದ ಪ್ರಾರಂಭ ಆಗುತ್ತೆ, ಮಂತ್ರ ಜಪಗಳಿಂದ ಆಗುತ್ತೆ. ಸೊ ಇವೆಲ್ಲ ಗಮನದಲ್ಲಿರ್ಲಿ. ಗುರುಗ್ರಹ ನಿಮಗೆ ಅಷ್ಟು ಒಳ್ಳೆಯದಲ್ಲ ತುಲಾರಾಶಿಯವರಿಗೆ.